ಟಿವಿ9 ಕನ್ನಡ ಅರ್ಪಿಸ್ತಾ ಇರುವ ಹೆಮ್ಮೆಯ ಕನ್ನಡತಿ 2023 ಪ್ರತಿ ವರ್ಷವೂ ಕೂಡ ಟಿವಿ9 ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಹಲವಾರು ಕ್ಷೇತ್ರಗಳಲ್ಲಿರುವಂತಹ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತಹ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ಯಶಸ್ವಿಯ ಹಿಂದೆ ಟಿವಿ9 ಸಂಸ್ಥೆ ಮಾತ್ರವಲ್ಲ, ನಮ್ಮ ಜೊತೆ ಕೈ ಜೋಡಿಸಿರುವಂತಹ ಹಲವಾರು ಕೋ ಸ್ಪಾನ್ಸರ್ಗಳು ಕೂಡ ನಮ್ಮ ಜೊತೆ ಇರುವಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ಅಂತಂದ್ರೆ ವಿಸ್ತಾಸ್ ಲರ್ನಿಂಗ್ ಕ್ವಾಲಿಟಿ ಎಜುಕೇಶನ್ ಫಾರ್ ಆಲ್, ಈ ಒಂದು ಸಂಸ್ಥೆ ಕೂಡ ನಮ್ಮ ಜೊತೆ ಕೈ ಜೋಡಿಸಿರುವಂಥದ್ದು. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಈ ಒಂದು ಸಂಸ್ಥೆ ಕೂಡ ಕಾರಣ ಅಂತ ಹೇಳ್ಬೋದಾಗುತ್ತೆ. ಇನ್ನು ಈ ಒಂದು ಸಂಸ್ಥೆಯ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ, ಸವಿತಾ ಶರತ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಇವತ್ತು ನಿಮ್ಮನ್ನ ಹೆಮ್ಮೆಯ ಕನ್ನಡತಿ ಒಂದು ಕಾರ್ಯಕ್ರಮಕ್ಕೆ ಏನು ಆಹ್ವಾನ ಮಾಡಿದ್ವಿ, ನೀವು ಕೂಡ ಒಂದು ಹೆಮ್ಮೆಯ ಕನ್ನಡತಿ ಅಂತಾನೆ ಹೇಳ್ಬೋದಾಗುತ್ತೆ. ಏನು ಹೇಳ್ತೀರಾ ಈ ಕಾರ್ಯಕ್ರಮದ ಬಗ್ಗೆ? ಖಂಡಿತ. ಕ್ಯಾನ್ ಐ ಹೋಲ್ಡ್ ದಿಸ್? ಯಾ. ಸೊ ಮಹಿಳೆ ಅಂತ ಹೇಳಿದ್ರೇ ಕುಟುಂಬದ ಬೆನ್ನೆಲುಬು. ಇಂತಹ ಮಹಿಳೆಯರು ವಿವಿಧ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಟಿವಿ9 ವಾಹಿನಿ ಇಂತಹ ಸಾಧಕರಿಗೆ ಅವರಿಗೆ ಗೌರವ ಸಲ್ಲಿಸ್ತಾ ಇದೆಯಲ್ಲ, ಇಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿಸ್ತಾಸ್ ಲರ್ನಿಂಗ್ ಕೈ ಜೋಡಿಸಿರುವುದು ಒಂದು ಸಂತಸ ಹಾಗೂ ಹೆಮ್ಮೆಯ ಸಂಗತಿ ಅಂತಲೇ ಹೇಳಬಹುದು. ನಿಮ್ಮ ಒಂದು ಶೀರ್ಷಿಕೆನೇ ಹೇಳ್ತಾ ಇದೆ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಫಾರ್ ಆಲ್ ಅಂತಂದ್ರೆ ನೀವು ಕೂಡ ಒಂದು ರೀತಿಯಾಗಿ ಕೇವಲ ಬಿಸ್ನೆಸ್ ಮಾತ್ರ ಅಲ್ಲ, ಒಂದು ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಅಂತಾನೆ ಹೇಳ್ಬೋದಾಗುತ್ತೆ. ಈ ಸಂಸ್ಥೆ ಬಗ್ಗೆ ಹೇಳೋದು? ಖಂಡಿತ. ನೋಡಿ, ವಿಸ್ತಾಸ್ ಲರ್ನಿಂಗ್ ಅಂತ ಹೇಳಿದ್ರೆ ಇದು ಒಂದು ಕನಸು. ಅಂದರೆ ನಮ್ಮ ಸಮಾಜದಲ್ಲಿರುವಂತಹ ಪ್ರತಿಯೊಂದು ಮಗು ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಆ ಮಗುವಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನುವ ಒಂದು ಧ್ಯೇಯ ಹಾಗೂ ಸಂಕಲ್ಪದೊಂದಿಗೆ ಹುಟ್ಟುಕೊಂಡಿದೆ ವಿಸ್ತಾಸ್ ಲರ್ನಿಂಗ್. ವಿಸ್ತಾಸ್ ಲರ್ನಿಂಗ್ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಕಲಿಕೆಯ ಜೊತೆಗಾರ. ಎಸ್, ಈ ವರ್ಷದ ಟಿವಿ9 ಹೆಮ್ಮೆಯ ಕನ್ನಡತಿ ಅವಾರ್ಡ್ ಏನು ಕೊಡ್ತಾ ಇರುವಂಥದ್ದು, ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗ್ತಾ ಇದ್ದೀರಾ. ಈ ಕಾರ್ಯಕ್ರಮದ ಬಗ್ಗೆ, ಈ ಅವಾರ್ಡ್ ಬಗ್ಗೆ ಹೇಳೋದಾದ್ರೆ? ಅವಾರ್ಡ್ ಬಗ್ಗೆ ಓಕೆ, ನಾನು ಆಗಲೇ ಹೇಳಿದ ಹಾಗೆ ಮಹಿಳೆಯರು ಒಂದು ಇಡೀ ಕುಟುಂಬದ ಬೆನ್ನೆಲುಬು. ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಅವರು ಮಾಡಿರುವಂತಹ ಸಾಧನೆ ಕೂಡ ಅಪಾರ. ಅಂದರೆ ಮಾರ್ಚ್ 8 ಮಾತ್ರನೇ ಅಲ್ಲ ವಿಮೆನ್ಸ್ ಡೇ ಅಂತ ಹೇಳಿದ್ರೆ, ಇಡೀ 365 ದಿವಸನೂ ಅವರು ಸಾಧನೆ ಮಾಡ್ತಾನೆ ಇದ್ದಾರೆ, ಮನೆ ಒಳಗೂ ಕೂಡ ಹೊರಗೂ ಕೂಡ. ಹಾಗಾಗಿನೇ ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಮಹಿಳೆಯನ್ನು ಆ ಸಾಧಕರನ್ನು ನೆನಪಿಸ್ಕೊಂಡು ಗೌರವ ಸಲ್ಲಿಸ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಇದೆಯಲ್ಲ, ಬಹಳನೇ ಖುಷಿ ಕೊಡುತ್ತೆ. ಇದೇ ಸಮಯದಲ್ಲಿ ವಿಸ್ತಾಸ್ ಲರ್ನಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಹೇಳಬೇಕು ಅಂತ ಹೇಳಿದ್ರೆ, ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದು ಹೆಣ್ಮಕ್ಳಿಗೆ ಇರ್ಬೋದು ಗಂಡು ಮಕ್ಕಳಿಗೆ ಇರ್ಬೋದು, ಒಂದು ಎಜುಕೇಷನ್ ಅನ್ನೋದು ಬಹಳನೇ ಇಂಪಾರ್ಟೆಂಟು. ಸೊ ವಿಸ್ತಾಸ್ ಲರ್ನಿಂಗ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ತಯಾರು ಮಾಡಿರುವಂತಹ ಒಂದು ಅಪ್ಲಿಕೇಶನ್ ಇದು. ಈ ಒಂದು ಅಪ್ಲಿಕೇಶನ್ ಯಾರಿಗೋಸ್ಕರ? 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಕ್ಕಳು, CBSE ಹಾಗೂ ಸ್ಟೇಟ್ ಸಿಲೆಬಸ್ನಲ್ಲಿ ಅಭ್ಯಾಸ ಮಾಡ್ತಿರುವಂತಹ ಮಕ್ಕಳು, ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತಾ ಇರುವಂತಹ ಮಕ್ಕಳು. ಪ್ರತಿ ಸಾರಿ ಎಜುಕೇಷನ್ ಅಂತ ಬಂದಾಗ ಅಥವಾ ಎಟ್ಟೆಕ್ ಅಂತ ಬಂದಾಗ ಬರೀ ಇಂಗ್ಲೀಷ್ ಮೀಡಿಯಂ ಮಕ್ಕಳು, ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳನ್ನ ಮಾತ್ರ ಪರಿಗಣಿಸ್ತಾರೆ. ಆದರೆ ನಮ್ಮ ವಿಸ್ತಾಸ್ ಲರ್ನಿಂಗ್ ಹಾಗಲ್ಲ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲೇ 6 ಮೇನ್ ಸಬ್ಜೆಕ್ಟ್ಸ್ಗಳ ಕ್ವಾಲಿಟಿ ಕೋಚಿಂಗನ್ನು ಕನ್ನಡ ಮೀಡಿಯಂ ಮಕ್ಕಳಿಗೆ ಹೊರತಂದಿರುವುದು ನಾವೇನೆ. ಸೊ ಇದರಿಂದ ಇಷ್ಟೇ ಅಲ್ಲ, ಮಕ್ಕಳ ಒಂದು ಓವರ್ ಆಲ್ ಡೆವಲಪ್ಮೆಂಟ್ಗೋಸ್ಕರ, ಈಗ ಸಾಧನೆ ಅಂತ ಹೇಳಿದ್ರೆ ನೀವು ಮಹಿಳೆಯರು ಏನೆಲ್ಲ ಸಾಧನೆ ಮಾಡ್ತಾರೆ, ಸಂಗೀತ ಇರಬಹುದು, ನೃತ್ಯ ಇರಬಹುದು, ಅಥವಾ ಸ್ಪೋರ್ಟ್ಸ್ ಇರಬಹುದು, ಮಕ್ಕಳಿಗೆ ಆ ಒಂದು ಎಕ್ಸ್ಪೋಜರ್ನ ಕೊಡಬೇಕು ಅಂತಲೇ ಹೇಳಿ ವಿಸ್ತಾಸ್ ಲರ್ನಿಂಗ್ನಲ್ಲಿ ಮಕ್ಕಳ ಒಂದು ಓವರ್ ಆಲ್ ಡೆವಲಪ್ಮೆಂಟ್ಗೋಸ್ಕರ ಕರ್ನಾಟಿಕ್ ವೋಕಲ್ಸ್ ಕ್ಲಾಸಸ್ ಇರಬಹುದು, ಹಿಂದೂಸ್ತಾನಿ ವೋಕಲ್ಸ್ ಇರಬಹುದು, ಪಿಯಾನೋ ಕ್ಲಾಸಸ್, ಗಿಟಾರ್ ಕ್ಲಾಸಸ್, ಕೋಡಿಂಗ್ ಕ್ಲಾಸಸ್ ಲೈಕ್ ಪೈಥಾನ್, ವೆಬ್ ಪ್ರೋಗ್ರಾಮಿಂಗ್, ಹಾಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್, ಇವೆಲ್ಲವನ್ನು ಕೂಡ ಇಡೀ ವರ್ಷಕ್ಕೆ ಕೇವಲ 999 ರೂಪಾಯಿಗೆ ಪ್ರತಿ ವಿದ್ಯಾರ್ಥಿಗೂ ಕೊಡ್ತಾ ಇದೆ. ಎಸ್, ಥ್ಯಾಂಕ್ ಯು ಮೇಡಮ್. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನೀವು ಕೂಡ ಒಬ್ಬ ಹೆಮ್ಮೆಯ ಕನ್ನಡತಿ ಅಂತಲೇ ಹೇಳ್ಬೋದಾಗುತ್ತೆ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು.